ಗುಡಿ ಕಟ್ಸಿದ್ಲು, ಹೋಗಿ ನಿಂತ ಅದರಾಗ ಒಂದು ಮೂಲ್ಯಾಗ ಗುಡಿ ಕಟ್ಸಿದ್ಲು. ಹೊಳ್ಳಿ ಕೆಡುವ ಸಾಮರ್ಥ್ಯ ಯಾವ ಮುಂಡೆ ಮಗ್ಗು ಆಗಲಿ. ಇಲ್ಲಿ ತನೂ ಅದೇ ಗುಡಿಯಾಗ ನಾವು ಹೋಗಿ ಪೂಜೆ ಮಾಡಿ ಬರ್ತೀವಿ, ನಮಸ್ಕಾರ ಮಾಡಿ ಬರ್ತೀವಿ. ಒಬ್ಬಕ್ಕೆ ಹೆಣ್ಮಗಳು ಕಟ್ಟಿದ್ವಿ. ಇಂಥ ಒಂದಲ್ಲ, ನೂರಾರು ದೇವಸ್ಥಾನಗಳನ್ನ, ವಿದೇಶಿಯರು ಕೆಡಿದಂಥ ಮೊಘಲರು ಕೆಡಿದಂಥ ದೇವಸ್ಥಾನಗಳನ್ನ ಅಹಿಲ್ಯಾಬಾಯಿ ಹೋಳ್ಕರ್ ಎಲ್ಲ ಕಟ್ಸಿದ್ರು. ಕಾಶಿಯಿಂದ ರಾಮೇಶ್ವರಕ್ಕೆ ಪ್ರತಿ ದಿವಸ ಕಾವಡಿಯಿಂದ ನೀರು ಹೋಗ್ಬೇಕು. 10 ಮೈಲಿ 5 ಮೈಲಿಗೆ 10 ಮೈಲಿಗೆ ಒಬ್ಬೊಬ್ಬರು ನಿಂದಿರ್ಸಿದ್ರಿ. ಅವ ತಂದು ಇವನ್ ಕೈ ಕೊಡುದು, ಇವ ಪ್ರತಿ ದಿವಸ ನೀರು ಕಾಶಿಯಿಂದ ಹೋಗ್ಬೇಕಲ್ಲಿ ವ್ಯವಸ್ಥೆ ಮಾಡಿದ್ರು. ಅಂದಿನ ಕಾಲದೊಳಗ 4 ಧಾಮ ಅಂತ ಏನದವಲ್ಲ, 4 ಧಾಮಗಳು, ಆ ಧಾಮಗಳಿಗೆ ಘಟ್ಟ ಕಟ್ಸಿದ್ವಿ. ಕಟ್ಸಿ ಸ್ನಾನ ಮಾಡಿಸು, ಧರ್ಮ ಕಾರ್ಯ ಮಾಡೋ ವ್ಯವಸ್ಥೆ ಮಾಡಿದ್ವಿ. ನಮ್ಮ ರಾಜ ಮಹಾರಾಜರು ಮಾಡ್ಕೊಂಡು ಬಂದ್ರು. ನೀವು ನೋಡ್ರಿ, ಅಲ್ಲೆಲ್ಲಿ ಬೇಲೂರು ಹಳಬೇಡಿಗೆ ಹೋಗ್ರಿ, ಎಂಥ ದೇವಸ್ಥಾನಗಳನ್ನು ಕಟ್ಟಿದ್ರು. ಬಾದಾಮಿಗೆ ಹೋಗ್ರಿ, ಹೆಂಗ್ ಕಟ್ಟಾರ ನೋಡ್ರಿ. ಅಜಂತಾ ಎಲ್ಲೋರಾಕ್ ಹೋಗ್ರಿ, ಏನ್ರಿ 600-700 ವರ್ಷ ಹತ್ತಾವು ಕಟ್ಟಿದ್ರು. ಆ ಏನು ಗುಡಿ ಕಟ್ಟಲಿಲ್ಲ, ಅವರು ಸಂಸ್ಕೃತಿ ಕಟ್ಟಿದ್ರು. ನಮ್ಮ ಜನ ಎಲ್ಲರೂ ಒತ್ತಟ್ಟಿಗೆ ಬರಕ್ ಎಲ್ಲರ ಜಾಗ ಬೇಕಲ್ಲ. ಈಗ ನಾ ಕರೆದ್ನಂದ್ರ ಒಂದು ಪಾರ್ಟಿಯವ್ರು ಬರ್ತಾರ, ಇನ್ನೊಂದು ಪಾರ್ಟಿಯವ್ರು ಬರುದಿಲ್ಲ. ಇನ್ನೊಂದಕ್ಕೆ ನಾ ಕರೆದ್ನಂದ್ರ ಒಂದು ಸಂಪ್ರದಾಯದವ್ರು ಬರ್ತಾರ, ಮತ್ತೊಂದು ಸಂಪ್ರದಾಯದವ್ರು ಬರುದಿಲ್ಲ. ಆದ್ರೆ ದೇವ್ರ ಗುಡಿ ಜಾತ್ರೆ ಐತಂದ್ರೆ ನಮ್ ದೇವ್ರದೈತೆ, ಅದು ಊರ್ದೈತೆ, ಅದು ಯಾರ್ದು ಅಪ್ಪಂದಲ್ಲ ನಡ್ರಿ ಎಲ್ಲರೂ ಹೋಗುನಂತಾರ. ಎಲ್ಲರನ್ನೂ ಕರಿ ಜಾಗ ಅಂದ್ರ ದೇವ್ರು. ಮಾತಾಡ್ಲಾರ್ದ ಎಲ್ಲರನ್ನೂ ಒತ್ತಟ್ಟಿಗೆ ಸೇರ್ಸವ ನಮ್ಮ ದೇವ್ರ ಬಸವಣ್ಣಪ್ಪ. ಎಲ್ಲರ ಮನಸ್ಸಿನ ಮೈಲಿಗೆ ಕಳೆಯವ ಬಸವಣ್ಣಪ್ಪ. ನಾವು ಹೋಗ್ತೀವಿ, ಏನೇನೋ ಅಹಂಕಾರ ವಿಕಾರಗಳು ತುಂಬಿರ್ತಾವ, ಹೋಗಿ ಹಿಂಗ ತಲೆ ಹಚ್ಚಿದೀವಿ ಅಂದ್ರೆ ತೊಳ್ಕೊಂಡು ಬರ್ತೀವಿ. ಬಸವಣ್ಣ ಗುಡಿಯಾಗ ಹೋಗಿ ಒಂದಾರ ಮಸ್ತಕ ಹಚ್ಚಿದೀವಿ ಅಂದ್ರೆ ತಲೆ ಖಾಲಿ ಆಗ್ತದೆ. ಮನೆಯೊಳಗೆ ಮಾಡಿದ ನೈವೇದ್ಯ ತಗೊಂಡು ಹೋಗಿ ಅರ್ಪಣೆ ಮಾಡಿದೀವಿ ಅಂದ್ರೆ ಇದು ನಂದಲ್ಲಪ್ಪ, ಎಲ್ಲ ನೀನ ಕೊಟ್ಟದ್ದು, ನಿನ್ಗ ನೋಡು ಅಂದು ಬಂದೀವಿ ಅಂತಂದ್ರ ಹಗರಾಕೈತಿ. ಕೃತಜ್ಞತಾ ಭಾವನೆ ನಮ್ದು ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತೈತಿ ಬಂಧನದಿಂದ. ಜಾತ್ರೆ ಕೇತ್ರಿ ಬಂದು ಅಂತಂದ್ರ ಏನ್ರಿ, ನಾಟಕಗಳು, ಕೀರ್ತನೆಗಳು, ಕಲ್ಲೆತ್ತುವುದು, ಗುಂಡೆತ್ತುವುದು, ಏನು ಆಟಗಳು, ಕಸರತ್ತಿನ ಆಟಗಳು, ವಾದ್ಯಗಳು, ವೈಭವಗಳು ನೋಡ್ಬೇಕ್ರಿ. ಸಮಾಜವನ್ನು ಕಟ್ಟೋದಂದ್ರೆ ಇದಕ್ಕ ಅಂತಾರ. ಮತ್ತೆ ಈ ವರ್ಷ ತುಂಬಾ ತಾಲೀಮ್ನೊಳಗ ಗರಡಿ ಮನ್ಯಾಗ ಪ್ರಾಕ್ಟೀಸ್ ಮಾಡಿದ ಪೈಲ್ವಾನಾಗ ನೀವು ಕುಸ್ತಿ ಹಿಡಿಯಕ್ ಒಟ್ಟ ಅವಕಾಶನ ಕೊಡ್ಲಿಲ್ಲ ಅಂದ್ರೆ ಅವ ಹೆಂಗ್ ಉಳಿತಾನ? ಉಳಿದಲ್ಲವ. ಏನ್ ನಾವೇನು 100 ರೂಪಾಯಿ ಕುಸ್ತಿ, ಅವಾಗ ಪೈಲ್ವಾನ್ಗೆ 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಕೊಡ್ತೀವಿ. ಅವ ವರ್ಷ ತುಂಬಾ ಏನ್ ಹಾಲು ಕೊಡ್ತಿರ್ತಾನಲ್ಲ, ಒಂದ್ ದಿವ್ಸದ ಖರ್ಚಾಗುದಿಲ್ಲ ಅದು. ಆ ತಂದೆ ತಾಯಿ ಮಗನ ಇದನ್ನ ನೋಡಿ, ನಮ್ಮ ಮಗ ದೊಡ್ಡ ಪೈಲ್ವಾನ್ ಅದನ್ರಿ. ಪೈಲ್ವಾನ್ ಯಾವಾಗ ಕುಸ್ತಿ ಹಿಡಿಯವ? ಬಸವಣ್ಣ ಜಾತ್ರೆ ಬಂದ್ರ ಕುಸ್ತಿ ಹಿಡಿದಲ್ಲ. ನಾ ಬಸವಣ್ಣ ಅಂದ್ರೆ ಬಸವಣ್ಣ ಅಂತ ಹೇಳುದಿಲ್ಲ, ಒಟ್ಟು ನಮ್ಮೆಲ್ಲ ಜಾತ್ರೆಗ ಇವೆಲ್ಲ ನಡಿ. ಗೀಗೆ ಪದ ಆಡೋರು ಎಲ್ಲಿ ಆಡ್ಬೇಕು? ಜಾತ್ರೆಗ ಆಡ್ಬೇಕು. ಅಲ್ಲಿ ಆಡಿದ್ದನ್ನು ಕೇಳಿದ್ರಂದ್ರೆ ಮುಂದೆ ತಮ್ಮ ಊರಿಗೆ ಕರ್ಕೊಂಡು ಹೋಗ್ತಾರ. ನಾಟಕಗಳನ್ನು ಎಲ್ಲಿ ಮಾಡ್ಬೇಕು? ನಾಟಕಗಳಂದ್ರೆ ನಮ್ಮ ಕಣ್ಣೆದುರಿಗಿನ ಕನ್ನಡಿಗಳಿವು. ನಮ್ಮ ಏನ್ ತಪ್ಪತೈತಿ, ಏನ್ ಸರಿ ಐತಿ ಅನ್ನೋದನ್ನ ತೋರಿಸುವಂತ ಕನ್ನಡಿಗಳಂದ್ರೆ ನಾಟಕಗಳು. ಪುರಾಣ ಪ್ರವಚನಗಳು, ಆ ಬಸವಣ್ಣ ದೇವ್ರ ಗುಡಿನೇ ಇರ್ಲಿಲ್ಲ, ಊರಾಗ ದೇವ್ರ ಗುಡಿ ಇರ್ಲಿಲ್ಲ ಅಂದ್ರೆ ನೀವು ಪುರಾಣ ಪ್ರವಚನ ನಡೆಸೋರು ಇದ್ರಿಂದ ಅದಕ್ಕೂ ಬೆನ್ನ ಹತ್ತಾರಪ್ಪ. ಅದು ದೇವ್ರ ಅಕ್ಕೈತನ, ಅದ್ರ ಪುರಾಣ ಬೇಡ, ಇದ್ರ ಪುರಾಣ ಬೇಡ, ನಮ್ದು ಅಟ್ಟ ಹೇಳ್ಬೇಕಂತ. ಭಲೆ ಮಕ್ಕಳ